ಎಲೆಕ್ಷನ್ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ನನ್ನ ಕಲಿ ನಾನು ಧನುಶ್ರೀ. ವೀಕ್ಷಕರು, ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತದಾನ ನಡೆಯಲಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಇದಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಲ್ಲಾ ಮತಗಟ್ಟೆಗಳಿಗೂ ಕೂಡ ಇವಿಎಂ ಯಂತ್ರಗಳನ್ನ ಕೊಂಡೊಯ್ಯಲಾಗ್ತಾ ಇದೆ. ನಾಳೆಯ ಮತದಾನಕ್ಕೆ ಬರೋಬ್ಬರಿ 1.56 ಲಕ್ಷ ಪೊಲೀಸರನ್ನ ಬಿಗಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಒಟ್ಟು 304 ಡಿವೈಎಸ್ಪಿಗಳು, 991 ಪಿಐಸ್ಗಳು, ಇನ್ನ 261 ಪಿಎಸ್ಐ, ಇನ್ನ 580 ಎಎಸ್ಐ ಸೇರಿ 46,000 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಇನ್ನು ಹೊರ ರಾಜ್ಯಗಳಿಂದಲೂ 8,500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಭದ್ರತೆಗೆ 15,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಚುನಾವಣೆಯ ಅಧಿಕಾರಿಗಳು ಎಲೆಕ್ಷನ್ ಡ್ಯೂಟಿ ಮಾಡುವವರಿಗೆ ಇವಿಎಂಗಳನ್ನ ಹಸ್ತಾಂತರ ಮಾಡಲಾಗಿದೆ. ಇನ್ನು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಸ್ಟರಿಂಗ್ ಪ್ರಕ್ರಿಯೆ ನಡೆಯಿತು. ಈಗಾಗಲೇ ಮತದಾನದ ಪ್ರಕ್ರಿಯೆ ಬಗ್ಗೆ ಸಿಬ್ಬಂದಿಗೆ ಟ್ರೈನಿಂಗ್ ನೀಡಲಾಗಿದೆ. ಇನ್ನು ಯಲಹಂಕ ಮಸ್ಟರಿಂಗ್ ಸೆಂಟರ್ಗೆ ಬೆಂಗಳೂರು ನಗರ ಮುಖ್ಯ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. 42,000 ಜನರಿಗೆ ಚುನಾವಣಾ ಕೆಲಸಕ್ಕೆ ನಿಯೋಜನೆ ಮಾಡಿದ್ದೇವೆ ಅಂತ ಹೇಳಿಕೆಯನ್ನ ನೀಡಿದ್ರು. ನಗರ ಜಿಲ್ಲೆಯಲ್ಲಿ ಟೋಟಲ್ 8,802 ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಸೇರಿ ಮತಗಟ್ಟೆ ಇವೆ. ಅದಕ್ಕೆ 4 ಪಟ್ಟು ಅಂದರೆ ನಮಗೆ 36,000 to 37,000 ಪೋಲಿಂಗ್ ಆಫೀಸರ್ಸ್ ಅಂದರೆ ಅಲ್ಲಿ ಮತಗಟ್ಟೆಗೆ ಹೋಗ್ತಕ್ಕಂಥ ಅಧಿಕಾರಿಗಳು ಅವಶ್ಯಕತೆ ಇರುತ್ತದೆ. ನಮ್ಮ ಇವಿಎಮ್ಮು ಬೇರೆ ಬೇರೆ ಕಿಟ್ ತಯಾರು ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸಂಜೆಗೆ ಪೋಲಿಂಗ್ ಸ್ಟೇಷನ್ಗೆ ಅವರು ವಾಸ ಮಾಡ್ತಾರೆ. ಅಲ್ಲಿ ಕೂಡ ನಾವು ಕ್ಲೀನಾಗಿ ಇಟ್ಕೊಂಡಿದ್ದೇವೆ. ವಾಟರು, ವಸತಿ ವ್ಯವಸ್ಥೆ ಮತ್ತು ನಾಳೆ ಅವ್ರಿಗೆ ಮಾಕ್ ಪೋಲ್ ಇರುತ್ತೆ. ಮಾಕ್ ಪೋಲ್ 90 ಮಿನಿಟ್ಸ್ ಮುಂಚೆ ಸ್ಟಾರ್ಟ್ ಆಗ್ತದೆ. 5:30ಗೆ ಸ್ಟಾರ್ಟ್ ಆಗಿ ಸೊ ದ್ಯಾಟ್ ಕರೆಕ್ಟ್ ಟೈಮ್ 7 ಗಂಟೆಗೆ ನಮ್ಮದು ಎಲ್ಲ ಮತದಾನ ಪ್ರಾರಂಭ ಆಗಬೇಕು. ನಗರ ಜಿಲ್ಲೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ಧಗೊಂಡಿರುವಂತಹ ಪಿಂಕ್ ಬೂತ್, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸಿದ್ಧವಾಗಿರುವಂತಹ ಪಿಂಕ್ ಬೂತ್ ಮಹಿಳೆಯರು ಹೆಚ್ಚಾಗಿರುವಂತಹ ವಾರ್ಡ್ಗಳಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಮಹಿಳೆಯರ ಮತದಾನಕ್ಕೆ ಉತ್ತೇಜನ ನೀಡೋದಕ್ಕೆ ಪಿಂಕ್ ಬೂತ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟು ಬಿಬಿಎಂಪಿ ವ್ಯಾಪ್ತಿಯಲ್ಲಿ 140 ಪಿಂಕ್ ಬೂತ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಪಿಂಕ್ ಬೂತ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇವಿಎಂ ವಿತರಣೆ ಕಾರ್ಯ ಶುರುವಾಗಿದೆ. ಇನ್ನು ಮಂಡ್ಯದ ಸರ್ಕಾರಿ ವಿವಿ ಆವರಣದಿಂದ ಇವಿಎಂಗಳನ್ನ ವಿತರಣೆ ಮಾಡಿ ಅಧಿಕಾರಿಗಳನ್ನ ನಿಯೋಜಿತ ಮತಗಟ್ಟೆಗಳಿಗೆ ಕಳಿಸಲಾಗ್ತಾ ಇದೆ. ಇನ್ನು ಜಿಲ್ಲೆಯ 7 ಕ್ಷೇತ್ರಗಳಿಗೂ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗಲು ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಚುನಾವಣಾ ಕರ್ತವ್ಯಕ್ಕಾಗಿ ಸುಮಾರು 271 ಕೆಎಸ್ಆರ್ಟಿಸಿ ಬಸ್ ನಿಯೋಜನೆ ಮಾಡಲಾಗಿದೆ. ಇನ್ನು ಮೈಸೂರು, ಬಾಗಲಕೋಟೆ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಮತಗಟ್ಟೆ ಸಿಬ್ಬಂದಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಲಹಂಕ ಮಸ್ಟರಿಂಗ್ ಸೆಂಟರ್ನಲ್ಲಿ ಚುನಾವಣೆಗೆ ನಿಯೋಜಿಸಲಾಗಿದ್ದಂತಹ ಸಿಬ್ಬಂದಿ ಅಸ್ವಸ್ಥಗೊಂಡಿದ್ರು. ಮಸ್ಟರಿಂಗ್ ವೇಳೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸಿಬ್ಬಂದಿಗೆ ತಕ್ಷಣವೇ ಸ್ಥಳದಲ್ಲಿದ್ದಂತಹ ಚುನಾವಣಾಧಿಕಾರಿಗಳು ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟರು. ಇನ್ನು ರಾಯಚೂರು ನಗರದ ಎಲ್ವಿಡಿ ಕಾಲೇಜಿನಲ್ಲಿ ಅನಾರೋಗ್ಯ ಪೀಡಿತ ಸಿಬ್ಬಂದಿಯನ್ನ ಅಧಿಕಾರಿಗಳು ಕೆಲಸಕ್ಕೆ ನೇಮಿಸಿದ್ದಾರೆ. ಮತದಾನದ ಅಂತಿಮ ಸಿದ್ಧತೆ ವೇಳೆ ಫಿಟ್ಸ್ ಬಂದು ಸಿಬ್ಬಂದಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅನಾರೋಗ್ಯ ಇದೆ ಅಂತ ಹೇಳಿದ್ರು ಕೂಡ, ಡ್ಯೂಟಿಗೆ ಹಾಕಬೇಡಿ ಅಂದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ಸಿಬ್ಬಂದಿ ಪತ್ನಿ ಕಣ್ಣೀರನ್ನ ಹಾಕಿದ್ದಾರೆ. ಗದಗ್ನಲ್ಲಿ ಕೂಡ ರಾತ್ರಿ ತಾಯಿ ನಿಧನರಾದ್ರೂ ಕೂಡ ಇವತ್ತು ಡ್ಯೂಟಿಗೆ ಹಾಜರಾಗುವ ಮೂಲಕ ಪೊಲೀಸ್ ಕಾನ್ಸ್ಟೇಬಲ್ ಅಶೋಕ್ ಕರ್ತವ್ಯವನ್ನ ನಿಷ್ಠೆಗೆ ಮೆರೆದಿದ್ದಾರೆ. ಅಶೋಕ್ ಅವರ ತಾಯಿ ಶಂಕ್ರಮ ರಾತ್ರಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು. ರಾತ್ರಿಯೇ ತಾಯಿಯ ಅಂತ್ಯಕ್ರಿಯೆ ನೆರವೇರಿಸಿ ಕರ್ತವ್ಯಕ್ಕೆ ಹಾಜರಾದರು.
ದಾವಣಗೆರೆ ಜಿಲ್ಲೆಯಲ್ಲಿ ಇವಿಎಂ ವಿತರಣಾ ಕಾರ್ಯ ನಡೀತಾ ಇದೆ. ಮೋಜು ವೀರಪ್ಪ ಕಾಲೇಜು ಆವರಣದಿಂದ ಎಲ್ಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಇವಿಎಂ ನೀಡಿ ಮತಗಟ್ಟೆಗಳಿಗೆ ಕಳಿಸಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಟ್ಟು 14,42,553 ಮತದಾರರಿದ್ದಾರೆ. ಒಟ್ಟು 1,685 ಮತಗಟ್ಟೆಗಳಿವೆ. 8,050 ಸಿಬ್ಬಂದಿ ನೇಮಿಸಲಾಗಿದೆ. ಮತದಾನದ ನಂತರ ಇವಿಎಂಗಳನ್ನು ದಾವಣಗೆರೆ ವಿವಿಗೆ ತರಲಾಗುತ್ತದೆ. 1,685 ಮತಗಟ್ಟೆಗಳಿದೆ. ಈ ಎಲ್ಲ 1,685 ಮತಗಟ್ಟೆಗಳಿಗೆ ಬೇಕಾದಂಥ 8,050 ಮತದಾನ ಸಿಬ್ಬಂದಿಗಳಿಗೆ 2 ಹಂತದ ತರಬೇತಿ ನೀಡಿ ಮತ್ತು ನಿನ್ನೆ ಇನ್ನೊಂದು ಹಂತದ ಪುನರ್ಮನನ ತರಬೇತಿಯನ್ನು ಮಾಡಿ ಅವರಿಗೆ ತಮ್ಮ ಅಂಚೆ ಮತಪತ್ರವನ್ನು ನೀಡಿ ಅಲ್ಲಿಯೇ ಸಹಿತ ಅವರಿಗೆ ಓಟ್ ಹಾಕೋಂಗೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ಅವರಿಗೆ ಬೇಕಾದಂಥ ಎಲ್ಲ ನಮ್ಮದು ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಅದಕ್ಕೆ ಬೇಕಾದಂಥ ಎಲ್ಲ ಮತದಾರರನ್ನ ಮತಗಟ್ಟೆಯತ್ತ ಸೆಳೆಯೋದಕ್ಕೆ ಚುನಾವಣಾ ಆಯೋಗ ಕಸರತ್ತನ್ನ ಮಾಡ್ತಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕ್ಷೇತ್ರದ ಕುಮಾರಮ್ಮಗಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಂಜನೇಯಪುರದಲ್ಲಿ ಬಂಜಾರ ಸಮುದಾಯದ ಪಾರಂಪರಿಕ ಮತಗಟ್ಟೆ ಸ್ಥಾಪಿಸಲಾಗಿದೆ. ಬಂಜಾರ ಸಂಸ್ಕೃತಿಯನ್ನ ಬಿಂಬಿಸುವ ಚಿತ್ರಗಳಿಂದ ಮತಗಟ್ಟೆ ಅಲಂಕಾರ ಮಾಡಲಾಗಿದೆ. ಈ ಮೂಲಕ ಚುನಾವಣೆ ಆಯೋಗ ಮತದಾರರನ್ನ ಸೆಳೀತಾ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರನ್ನ ಸೆಳೆಯಲು ಕೋಟೆನಾಡಿನಲ್ಲಿ ವಿಶೇಷ ಪ್ಲಾನ್ ಮಾಡಲಾಗಿದೆ. ನಗರದ ಸರಸ್ವತಿ ಕಾನೂನು ಕಾಲೇಜಿನಲ್ಲಿ ಚಿತ್ರದುರ್ಗ ಸ್ವೀಪ್ ಸಮಿತಿಯಿಂದ ಮಾದರಿ ಮತಗಟ್ಟೆ ಸ್ಥಾಪನೆಯನ್ನ ಮಾಡಲಾಗಿದೆ. ಕಾಲೇಜು ಬಳಿ ಕೋಟೆಯ ಮಾದರಿ ಚಿತ್ರ ಬಿಡಿಸಿ ಮತದಾನ ಜಾಗೃತಿ ಮೂಡಿಸಿ ಎಲ್ಲರೂ ತಪ್ಪದೆ ಮತದಾನವನ್ನ ಮಾಡುವಂತೆ ಸಂದೇಶ ರವಾನಿಸಿದ್ದಾರೆ. ಇನ್ನು ನಗರದ ಸಂತ ಜೋಸೆಫ್ ಕಾನ್ವೆಂಟ್ನಲ್ಲಿ ಸಖಿ ಮತಗಟ್ಟೆ ಸ್ಥಾಪನೆ ಮಾಡಲಾಗಿದ್ದು ಮಹಿಳಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಇತ್ತ ಗದಗ್ನಲ್ಲಿ ಮಸ್ಟರಿಂಗ್ ಕೇಂದ್ರದಲ್ಲಿ ಹಾವು ಪ್ರತ್ಯಕ್ಷವಾಗಿದ್ದರಿಂದ ಅಧಿಕಾರಿಗಳು ಕೆಲಕಾಲ ಕಂಗಾಲಾಗಿದ್ದಾರೆ. ನಗರದ ಜೆಟಿ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯದ ವೇಳೆ ಹಾವೊಂದು ಕಾಣಿಸಿಕೊಂಡಿದೆ. ಇದರಿಂದ ಕೆಲಕಾಲ ಸಿಬ್ಬಂದಿಗಳು ಆತಂಕಕ್ಕೀಡಾಗಿದ್ರು. ನಂತರ ಹೋಮ್ ಗಾರ್ಡ್ ಬಿಆರ್ ಸುರೇಭಾನ ಹಾವು ರಕ್ಷಣೆಯನ್ನ ಮಾಡಿ ಕಾಡಿಗೆ ಬಿಟ್ಟರು. ದೊಡ್ಡಬಳ್ಳಾಪುರದಲ್ಲಿ ಮತದಾನಕ್ಕಾಗಿ ಪಿಂಕ್ ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ತಳಗವಾರ ಗ್ರಾಮದಲ್ಲಿ ಪಿಂಕ್ ಬಣ್ಣ ಹಾಗೂ ಬಲೂನ್ಗಳಿಂದ ಮತಗಟ್ಟೆಯನ್ನ ಸಿಂಗಾರಗೊಳಿಸಲಾಗಿದೆ. ಗ್ರಾಮದಲ್ಲಿ ಹೆಚ್ಚು ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಇನ್ನು ಉಡುಪಿಯ ನಗರದ ಸರ್ಕಾರಿ ಒಳಕಾಡು ಶಾಲೆಯಲ್ಲಿರುವಂತಹ ಸಖಿ ಸೆಂಟರ್ ಅನ್ನ ತೆರೆಯಲಾಗಿದೆ. ಮಧುವಣ ಗಿತ್ತಿಯಂತೆ ಸಖಿ ಸೆಂಟರ್ ಸಿಂಗಾರಗೊಂಡಿದ್ದು ಎಲ್ಲರ ಆಕರ್ಷಣೆ ಕೇಂದ್ರ ಬಿಂದುವಾಗಿದೆ. ಇನ್ನು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲಿ 25 ಸಖಿ ಕೇಂದ್ರಗಳ ನಿರ್ಮಾಣವನ್ನ ಮಾಡಲಾಗಿದೆ. ಈ ಚುನಾವಣಾ ಹೊತ್ತಿನಲ್ಲಿ ಹೋಟೆಲ್ನಲ್ಲಿ ಡಿಸ್ಕೌಂಟ್ ಕೊಡುವವರಿಗೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ಹೋಟೆಲ್ನಲ್ಲಿ ಆಫರ್ ಕೊಡುವುದು ಕಾನೂನು ಅಪರಾಧ ಎಂದು ಬೆಂಗಳೂರು ನಗರ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ಮತದಾನ ಮಾಡುವವರಿಗೆ ಉಚಿತ ಊಟ ಹಾಗೂ ಸಿನಿಮಾ ಟಿಕೆಟ್ ಕೊಡುವುದಾಗಿ ಆಫರ್ ನೀಡಿದ ಹೋಟೆಲ್ ಮಾಲೀಕರಿಗೆ ಚುನಾವಣಾ ಆಯೋಗ ಇದೀಗ ಬಿಗ್ ಶಾಕ್ ಕೊಟ್ಟಿದೆ. ಕೆಲವು ಹೋಟೆಲ್ಸ್ ಈ ಥರ ಡಿಸ್ಕೌಂಟ್ ಕೊಡ್ತೀವಿ, ಫ್ರೀ ಕೊಡ್ತೀವಿ ಇತ್ಯಾದಿ ವೋಟ್ ಜಾಸ್ತಿ ಆಗಲಿ ಅಂತ ದೃಷ್ಟಿಯಿಂದ ನಾವು ಈ ಕ್ರಮ ಕೈಗೊಳ್ತಾ ಇರೋದು ಎಂದು ಹೇಳಿದ್ದಾರೆ. ಅದು ಎಲ್ಲ ನಿಯಮಗಳಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾವ ಥರದ್ದು ಈ